ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬಳಿಕ ಬದಲಾಗುತ್ತೆ ಫುಲ್ ಟೀಮ್. ಸಿದ್ದರಾಮಯ್ಯ ಬದಲಾದ್ರೆ ಇಡೀ ತಂಡವೇ ಚೇಂಜ್ ಆಗುತ್ತೆ. ಕುರ್ಚಿ ಫೈಟ್ಗೆ ತೆರೆ ಬಿದ್ದಿದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ರಾಜೀನಾಮೆ ಕೊಟ್ಟ ಬಳಿಕ ಬದಲಾಗುತ್ತೆ ಫುಲ್ ಟೀಮ್. ಸಿದ್ದರಾಮಯ್ಯ ಅವರು ಬದಲಾದ್ರೆ ಇಡೀ ತಂಡವೇ ಚೇಂಜ್ ಆಗುತ್ತೆ. 10 ಹಲವು ಹುದ್ದೆಗಳು ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಡಿಕೆ ಸಂಪುಟದಲ್ಲಿ ಮಂತ್ರಿಗಿರಿ ಏರಲಿದ್ದಾರೆ ಹಲವರು. ಹಿರಿಯ ಸಚಿವರ ಹೆಗಲಿಗೆ ಕೆಪಿಸಿಸಿ ಸಾರಥ್ಯ ವಹಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಕಾರ್ಯಾಧ್ಯಕ್ಷರು ಕೂಡ ಬದಲಾಗೋದು ಪಕ್ಕಾ. ಕಾರ್ಯಾಧ್ಯಕ್ಷರ ಪೈಕಿ ಕೆಲವರಿಗೆ ಸಚಿವ ಸ್ಥಾನ ನೀಡಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. ಹಾಲಿ ಕಾರ್ಯಾಧ್ಯಕ್ಷರು ಬದಲಾದ್ರೆ ನೂತನ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತೆ. ಅವಧಿ ಮುಗಿದಿರುವ ನಿಗಮ ಮಂಡಳಿಗೆ ಹೊಸಬರನ್ನ ನೇಮಕ ಮಾಡಬಹುದಾದಂತ ಸಾಧ್ಯತೆ ಅಥವಾ ಅವರಿಗೊಂದು ಅವಕಾಶ ಕೊಡಬಹುದಾದಂತ ಸಾಧ್ಯತೆ ಇದೆ. ಕೆಲವು ನಿಗಮ ಮಂಡಳಿಗಳಲ್ಲಿ ಹೊಸ ಶಾಸಕರಿಗೂ ಕೂಡ ಮಣೆ ಹಾಕಬಹುದಾದಂತ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಅಲ್ಲಿಗೆ ಇಡೀ ಟೀಮ್ ಏನಿರುತ್ತೆ ಅದೆಲ್ಲವೂ ಕೂಡ ಚೇಂಜ್ ಆಗಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಬಿಕಾಸ್ ಈಗ ಆಲ್ರೆಡಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಕೂಡ ಮ್ಯಾರಥಾನ್ ಮೀಟಿಂಗ್ ನಲ್ಲಿ ಇದೇ ವಿಚಾರಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಇತ್ತ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಡಿಮ್ಯಾಂಡ್ಸ್ ಗಳನ್ನ ಇಟ್ಟಿದ್ರು. ಒಂದು ವೇಳೆ ಬದಲಾವಣೆ ಅನಿವಾರ್ಯ ಆದ್ರೆ ತಮ್ಮ ಟೀಮ್ ಅಲ್ಲಿ ಇರುವಂತವ್ರು ಏನಿದ್ದಾರೆ ಅವ್ರು ಅದೇ ಸ್ಥಾನಮಾನದಲ್ಲಿ ಮುಂದುವರಿಬೇಕು ಅಂತ. ಬಟ್ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಈಗ ಅಧಿಕಾರದ ಗದ್ದುಗೆ ಏರಿದ ನಂತರದಲ್ಲಿ ಇಡೀ ಟೀಮ್ ಕೂಡ ಚೇಂಜ್ ಆಗಬಹುದಾದಂತ ಸಾಧ್ಯತೆ ಇದೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜೊತೆಗೆ ಅವ್ರು ರಿಸೈನ್ ಮಾಡಾದ್ಮೇಲೆ ಇಡೀ ಟೀಮ್ ಚೇಂಜ್ ಆಗಬಹುದಾ, ಹೇಗೆ ಅದರ ಸಾಧ್ಯತೆ ಎಷ್ಟಿದೆ ಅಂತ? ಖಂಡಿತವಾಗಿಯೂ ಪ್ರಭು, ಈಗಾಗಲೇ ಹೈಕಮಾಂಡ್ ನಾಯಕರುಗಳು ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸೂಚನೆಯನ್ನ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟ ಬಳಿಕ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಆದ ಬಳಿಕ ಹೊಸ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲಾಗುತ್ತೆ. ಅದಾದ ಬಳಿಕ ಹೊಸದಾಗಿ ಮುಖ್ಯಮಂತ್ರಿಯವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ಬಳಿಕ ಇಡೀ ಸಚಿವ ಸಂಪುಟ ಸಂಪೂರ್ಣವಾಗಿ ಬದಲಾವಣೆ ಆಗುವಂತದ್ದು ಮತ್ತು ಹೊಸದಾಗಿ ರಚನೆ ಆಗ್ಬೇಕಾಗಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಬದಲಾವಣೆ ಆದ್ರೆ ಹೊಸದಾಗಿ ಇಡೀ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ 32 ಸಚಿವರನ್ನ ಹೊಸದಾಗಿ ಮುಖ್ಯಮಂತ್ರಿಗಳೇ ನೇಮಕ ಮಾಡಬೇಕಾಗಿರುವಂತದ್ದು ಮತ್ತು ಮುಖ್ಯಮಂತ್ರಿಗಳಿಗೆ ಪರಮೋಚ್ಚಾರ ಇರುವ ಹಿನ್ನೆಲೆಯಲ್ಲಿ ಮತ್ತು ಹೈಕಮಾಂಡ್ ನಾಯಕರುಗಳು ಯಾರ ಹೆಸರನ್ನ ಸೂಚಿಸ್ತಾರೆ ಅವರು ಸಚಿವ ಸಂಪುಟ ಸೇರುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಂಪೂರ್ಣವಾಗಿ ಪುನರ್ರಚನೆ ಆಗುವಂತ ಸಾಧ್ಯತೆಗಳು ಒಂದ್ ಕಡೆ ಕಂಡು ಬರ್ತಾ ಇದ್ರೆ, ಸರ್ಕಾರದ ಮಟ್ಟದಲ್ಲೂ ಸಹ ಸಾಕಷ್ಟು ಬದಲಾವಣೆ ಆಗೋದು ಸ್ಪಷ್ಟವಾಗಿ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದ್ ಕಡೆ ಸಚಿವರುಗಳು ಬದಲಾವಣೆ ಆದ್ರೆ ಇನ್ನೊಂದ್ ಕಡೆ ಈಗಾಗಲೇ 3 ವರ್ಷಗಳಿಗೆ ನಿಗಮ ಮಂಡಳಿಗೆ ನೇಮಕ ಆಗಿರ್ತಕ್ಕಂಥ ಅಧ್ಯಕ್ಷರ ಅವಧಿಯೂ ಸಹ ಮುಗಿದಿರುವಂತದ್ದು. ಇನ್ನೂ ಹಲವು ನಿಗಮ ಮಂಡಳಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಸಹ ನೇಮಕ ಮಾಡಿರುವಂತದ್ದು. ಅವರೆಲ್ಲರ ಅವಧಿ ಮುಗಿದ ಬಳಿಕ ಅಲ್ಲೂ ಸಹ ಸಾಕಷ್ಟು ಬದಲಾವಣೆಗಳು ಒಂದ್ ಕಡೆ ಸರ್ಕಾರದ ಮಟ್ಟದಲ್ಲಿ ಆದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಸಾಕಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ 4 ಕಾರ್ಯಾಧ್ಯಕ್ಷರು ಇರುವಂತದ್ದು. ಅವರೂ ಸಹ ಸಚಿವ ಸಂಪುಟವನ್ನ ಸೇರ್ಪಡೆ ಆಗ್ಲಿಕ್ಕೆ ಸಾಕಷ್ಟು ಉತ್ಸುಕರಾಗಿರುವಂತದ್ದು. ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರು ಸಹ ಸಚಿವ ಸಂಪುಟದ ಪ್ರಬಲ ಆಕಾಂಕ್ಷಿ ಆಗಿರುವಂತದ್ದು. ಹೀಗಾಗಿ ಅವರು ಸಚಿವ ಸಂಪುಟವನ್ನ ಸೇರ್ಪಡೆ ಆಗ್ಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಕಾರ್ಯಾಧ್ಯಕ್ಷರನ್ನ ಏನಾದ್ರೂ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಸಾಕಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಒಂದು ಕಡೆ ಸರ್ಕಾರದ ಮಟ್ಟದಲ್ಲಿ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಸಾಕಷ್ಟು ಹುದ್ದೆಗಳು ಅದಲು ಬದಲಾಗುವಂತದ್ದು ಮತ್ತು ಹೊಸದಾಗಿ ನೇಮಕ ಆಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.